ಹಾಯ್ ಹಲೋ ನಮಸ್ತೆ ಗೆಳೆಯರೇ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸೀಟ್ಗಾಗಿ ಅರ್ಜಿಯನ್ನು ಯಾವ ರೀತಿಯಾಗಿ ಹಾಕಬಹುದು ಅನ್ನೋದನ್ನು ತಿಳಿಸಿಕೊಡ್ತಾ ಇದ್ದೇನೆ. ಗೆಳೆಯರೇ, ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ದಲ್ಲಿ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಏಕೆಂದರೆ ಈ ರೀತಿಯಾದ ಟೆಕ್ ರಿಲೇಟೆಡ್ ವಿಡಿಯೋಸ್ಗಳನ್ನು ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ. ಅದರದೊಂದು ನೋಟಿಫಿಕೇಷನನ್ನು ಬರೋಗೋಸ್ಕರ ನೀವು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಗೆಳೆಯರೇ, ಸಾಕಷ್ಟು ಜನರು ಏನು ಮಾಡ್ತಾರಪ್ಪ ಅಂತಂದರೆ, ಈ ಜನರು ನೆಮ್ಮದಿ ಕೇಂದ್ರಿಗೆ ಹೋಗಿ ಅಥವಾ ತಹಶೀಲ್ದಾರ್ ಆಫೀಸ್ಗೆ ಹೋಗಿ ಒಂದು ಸೀಟ್ಗಾಗಿ ಅರ್ಜಿಯನ್ನು ಅಪ್ಲೈ ಮಾಡ್ತಾ ಇರ್ತಾರೆ. ಆದರೆ ನಾವು ಮನೆಯಿಂದಲೇ ಕೂತ್ಕೊಂಡು ಯಾವ ರೀತಿಯಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸೀಟ್ಗಾಗಿ ಸಲ್ಲಿಸಬಹುದು ಅನ್ನೋದನ್ನು ಈ ಒಂದು ವಿಡಿಯೋದ ಮುಖಾಂತರ ತಿಳಿದುಕೊಳ್ಳಬಹುದು. ಗೆಳೆಯರೇ, ಹಾಗಾದರೆ ನಾನು ನನ್ನ ಲ್ಯಾಪ್ಟಾಪ್ ಸ್ಕ್ರೀನನ್ನು ಓಪನ್ ಮಾಡ್ತಾ ಇದ್ದೇನೆ. ಗೆಳೆಯರೇ, ನಾನು ನನ್ನ ಲ್ಯಾಪ್ಟಾಪ್ದ ಸ್ಕ್ರೀನನ್ನು ತೋರಿಸ್ತಾ ಇದ್ದೇನೆ. ಗೆಳೆಯರೇ, ನೀವು ಮೊಬೈಲ್ ಥ್ರೂ ಕೂಡ ಈ ಒಂದು ಅಪ್ಲಿಕೇಶನನ್ನು ಅಪ್ಲೈ ಮಾಡಲಿಕ್ಕೆ ಬರುತ್ತೆ. ನಾನು ನನ್ನ ಕಡೆ ಲ್ಯಾಪ್ಟಾಪ್ ಇರುವುದರಿಂದ ಲ್ಯಾಪ್ಟಾಪ್ ಮುಖಾಂತರ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬಹುದು ಅನ್ನೋದು ತಿಳಿಸ್ಕೊಡ್ತಾ ಇದ್ದೇನೆ. ನೀವು ಈಸಿಯಾಗಿ ಮೊಬೈಲ್ ಥ್ರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಗೆಳೆಯರೇ, ಇಲ್ಲಿ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಕೊಳ್ಳಿ. ಈ ರೀತಿ ಕ್ರೋಮ್ ಬ್ರೌಸರನ್ನು ಓಪನ್ ಆದ ನಂತರ ಇಲ್ಲಿ ಸರ್ಚ್ ಬಾಕ್ಸ್ದಲ್ಲಿ RD ಅಂತೇಳಿ ಸರ್ಚ್ ಮಾಡಿ. rdservices.karnataka.government.in ಅಂತೇಳಿ ವೆಬ್ಸೈಟ್ ಬರುತ್ತೆ. ಈ ವೆಬ್ಸೈಟ್ದ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ದಲ್ಲಿ ಕೊಡುತ್ತೇನೆ. ಅಲ್ಲಿಂದ ನೀವು ಕ್ಲಿಕ್ ಮಾಡಿಕೊಂಡು ಡೈರೆಕ್ಟಾಗಿ ವೆಬ್ಸೈಟ್ಗೆ ರಿಡೈರೆಕ್ಟ್ ಆಗಬಹುದು. ಗೆಳೆಯರೇ, ಈ ರೀತಿಯಾಗಿ ಸರ್ಚ್ ಮಾಡಿಕೊಂಡು ಎಂಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ಥರ ಓಪನ್ ಆಗತ್ತೆ. ಈ ರೀತಿಯಾಗಿ ಸೈಟ್ ಓಪನ್ ಆಗತ್ತೆ. ಇಲ್ಲಿ ನೋಡಿ, ಸ್ವಾವಲಂಬಿ ಅಂಥೇಳಿ ಇದೆ ನೋಡಿ. ಇಲ್ಲಿ ಕ್ಲಿಕ್ ಹಿಯರ್ ಅಂತೇಳಿ ಇದೆ. ಇಲ್ಲಿ ಕ್ಲಿಕ್ ಹಿಯರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಮೋಜ್ನಿ ಆನ್ಲೈನ್ದು ಒಂದು ಪೇಜ್ ಓಪನ್ ಆಗುತ್ತೆ. ಗೆಳೆಯರೇ, ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿ. ಎಂಟರ್ ಮಾಡಿಕೊಂಡು ಇಲ್ಲಿ ಕಾಣಿಸ್ತಾ ಇರುವ ಕ್ಯಾಪ್ಚಾ ಕೋಡನ್ನು ಇಲ್ಲಿ ಎಂಟರ್ ಮಾಡಿ. ಆನಂತರ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ನಿಮ್ಮದೊಂದು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು OTPಯನ್ನು ಹೋಗಿರುತ್ತೆ. ಆ OTPಯನ್ನು ಇಲ್ಲಿ ಎಂಟರ್ ಮಾಡಿ. ಈ ರೀತಿಯಾಗಿ OTP ಎಂಟರ್ ಆದ ನಂತರ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿಯಾಗಿ ಮೋಜ್ನಿ ಆನ್ಲೈನ್ದೊಂದು ಪೇಜನ್ನು ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಹೊಸ ಅರ್ಜಿ ಅಂತೇಳಿದೆ. ಇಲ್ಲಿ ಸಹಾಯಕ್ಕಾಗಿ ವಿಡಿಯೋವನ್ನು ವೀಕ್ಷಿಸಿ ಅಂತೇಳಿದೆ. ಇಲ್ಲಿಂದ ನೀವು ವಿಡಿಯೋ ಕೂಡ ವೀಕ್ಷಿಸಬಹುದು. ಯಾವ ರೀತಿಯಾಗಿ ಅಪ್ಲೈ ಮಾಡಿಕೊಳ್ಳಬಹುದು ಅನ್ನೋದು ಅಫಿಷಿಯಲ್ ವಿಡಿಯೋ ಇಲ್ಲಿಂದ ನೀವು ನೋಡಬಹುದು. ಇಲ್ಲಿ ನೋಡಿ ಗೆಳೆಯರೇ, ಹೊಸ ಅರ್ಜಿ ಅಂತೇಳಿದೆ. ನ್ಯೂ ಅರ್ಜಿಯ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಇಲ್ಲಿ ಎರಡು ರೀತಿಯ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಫಸ್ಟ್ನೇ ಆಪ್ಷನ್ಸ್ ಬಂದ್ಬಿಟ್ಟು ನಾನೇ ಸ್ಕೆಚ್ ಸಿದ್ಧಪಡಿಸಿ ಅಪ್ಲೋಡ್ ಮಾಡುತ್ತೇನೆ ಅಂತೇಳಿದೆ. ಆನಂತರ ಎರಡನೇದಾಗಿ ಭೂಮಾಪನ ಇಲಾಖೆಯಿಂದ ಸ್ಕೆಚ್ ಸಿದ್ಧಪಡಿಸಲು ನಾನು ಬಯಸುತ್ತೇನೆ ಅಂತೇಳಿ. ನೀವು ಸ್ವತಃ ಕೂಡ ಇಲ್ಲಿ ಸ್ಕೆಚ್ ರೆಡಿ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಒಂದು ಅವಕಾಶ ಇರುತ್ತೆ. ಈ ಒಂದು ಆಪ್ಷನ್ ಸಿಲೆಕ್ಟ್ ಮಾಡಿಕೊಂಡ್ರೆ, ಅಥವಾ ನಿಮಗೆ ಸ್ಕೆಚ್ ಮಾಡಲು ಬರೋದಿಲ್ಲ ಅಂತಂದರೆ ಭೂಮಾಪನ ಇಲಾಖೆಯಿಂದ ಒಂದು ಸ್ಕೆಚನ್ನು ಸಿದ್ಧಪಡಿಸಿ ನಾನು ಸಿದ್ಧಪಡಿಸಲು ಬಯಸ್ತೇನೆ ಅಂಥೇಳಿ ಇಲ್ಲಿ ಕ್ಲಿಕ್ ಮಾಡಿ. ಏಕೆಂತಂದರೆ ನಿಮಗೆ ಸ್ಕೆಚ್ ಸಿದ್ಧಪಡಿಸಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರಾಗಿ ಭೂಮಾಪನ ಇಲಾಖೆಯಿಂದ ಸ್ಕೆಚ್ ಸಿದ್ಧಪಡಿಸಲು ನಾನು ಬಯಸ್ತೇನೆ ಅಂಥೇಳಿ ಇದೆ ಇಲ್ಲಿ ಟಿಕ್ ಮಾರ್ಕ್ ಮಾಡಿ. ಟಿಕ್ ಮಾರ್ಕ್ ಮಾಡಿಕೊಂಡಾಗ ಇಲ್ಲಿ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಅರ್ಜಿಯ ವಿಧ ಅಂತೇಳಿ. ಗೆಳೆಯರೇ, ಇಲ್ಲಿ ಅರ್ಜಿಯ ವಿಧ ಅಂತೇಳಿ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿ. ಆನಂತರ ಇಲ್ಲಿ ಹದ್ದುಬಸ್ತಿಗಾಗಿ ಅರ್ಜಿಯನ್ನು ಸಲ್ಲಿಸುತ್ತಿದ್ದರೆ ಹದ್ದುಬಸ್ತ್ ಅಂತೇಳಿ ಸೆಲೆಕ್ಟ್ ಮಾಡಿ.
ಆನಂತರ ತಾತ್ಕಾಲಿಕ ಪೋಡಿ ಅಂತೇಳಿದೆ. ಇದಕ್ಕೆ ತಾತ್ಕಾಲಿಕ ಪೋಡಿಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ರೆ ತಾತ್ಕಾಲಿಕ ಪೋಡಿ ಅಂತೇಳಿ ಹಾಕಿ, ಆನಂತರ ಭೂ ಪರಿವರ್ತನೆಗಾಗಿ ನೀವು ಅರ್ಜಿಯನ್ನು ಸಲ್ಲಿಸುತ್ತಿದ್ರೆ ಭೂ ಪರಿವರ್ತನೆ ಅಂತೇಳಿ ಹಾಕಿ, ಇಲ್ಲಿ ನಾನು 11 ಸ್ಕೆಚ್ದ ಅರ್ಜಿಯನ್ನು ಹಾಕ್ತಾ ಇದ್ದೇನೆ. ಅದು ಅರ್ಜಿಯನ್ನು ಯಾವ ರೀತಿಯಾಗಿ ಹಾಕಬಹುದು ಅನ್ನೋದನ್ನು ಇಲ್ಲಿಂದ ತಿಳಿದುಕೊಳ್ಳಿ. ಗೆಳೆಯರೆ, ಇಲ್ಲಿ 11 ಈ ಸ್ಕೆಚ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನೋಡಿ ವಹಿವಾಟಿನ ತರಹೆ ಅಂತೇಳಿ ಬರುತ್ತೆ. ಇಲ್ಲಿ ಟೈಪ್ ಟ್ರಾನ್ಸಾಕ್ಷನ್ಸ್ ಅಂತೇಳಿ ಕ್ರಯ ಅಂತೇಳಿ ಸಿಲೆಕ್ಟ್ ಆಗಿರುತ್ತೆ. ಆ ನಂತರ ಇಲ್ಲಿ ನೋಡಿ, ಇಲ್ಲಿ ಅರ್ಜಿದಾರರ ಹೆಸರು ಆಧಾರ್ ಕಾರ್ಡ್ ಅನುಸಾರವಾಗಿ ಇರಬೇಕಂತೇಳಿ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಯಾವುದೇ ರೀತಿಯಾಗಿ ಕ್ಲಿಕ್ ಆಗುವುದಿಲ್ಲ. ಹಾಗಾಗಿ ಇಲ್ಲಿ ಆಧಾರ್ ಪರಿಶೀಲನೆಯನ್ನು ಬಳಸಿಕೊಂಡು ಅರ್ಜಿದಾರರ ವಿವರವನ್ನು ಭರ್ತಿ ಮಾಡಿ ಅಂತೇಳಿ ಇದೆ ನೋಡಿ. ಇದರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ KYC ಸೇವೆ ಒಂದು ಓಪನ್ ಆಗುತ್ತೆ. ಇಲ್ಲಿಂದ ಈ KYC ಮುಖಾಂತರ ನಮ್ಮ ಹೆಸರನ್ನು ಪೀಚ್ ಆಗುವಂಥದ್ದು. ಇಲ್ಲಿ ಆಧಾರ್ ನಂಬರನ್ನು ಕೇಳ್ತಾ ಇದೆ. ಇಲ್ಲಿ ಆಧಾರ್ ನಂಬರ್ ಎಂಟರ್ ಮಾಡಿ. ಈ ರೀತಿಯಾಗಿ ಆಧಾರ್ ನಂಬರನ್ನು ಎಂಟರ್ ಮಾಡಿಕೊಂಡು ಇಲ್ಲಿ ಟಿಕ್ ಮಾರ್ಕ್ ಮಾಡಿ. ಟಿಕ್ ಮಾರ್ಕ್ ಮಾಡಿದ ನಂತರ ಇಲ್ಲಿ ಜನರೇಟ್ OTP ಅಂತೇಳಿ ಇದೆ ನೋಡಿ. OTP ಮೇಲೆ ಟಿಕ್ ಮಾಡಿಕೊಂಡು ಇಲ್ಲಿ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡಾಗ ಈ ಥರ ಪಾಪಪ್ ಓಪನ್ ಆಗುತ್ತೆ. ಇಲ್ಲಿ ಓಕೆ ಅಂತೇಳಿ ಕೊಡಿ. ಆನಂತರ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ದಲ್ಲಿ ಇರ್ತಕ್ಕಂತಹ ಮೊಬೈಲ್ ನಂಬರ್ಗೆ ಒಂದು OTP ಅನ್ನು ಹೋಗಿರುತ್ತೆ. ಆ OTP ಅನ್ನು ಇಲ್ಲಿ ಎಂಟರ್ ಮಾಡಿ. ಈ ರೀತಿಯಾಗಿ OTP ಅನ್ನು ಎಂಟರ್ ಮಾಡಿದ ನಂತರ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿ. ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿದಾಗ ಆಧಾರ್ ಪರಿಶೀಲನೆ ಯಶಸ್ವಿಯಾಗಿದೆ ಅಂತೇಳಿದೆ. ಇದರ ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡಾಗ ಗೆಳೆಯರೆ ನೀವು ನೋಡಬಹುದು, ಇಲ್ಲಿ ಹೆಸರು ತಗೊಂಡಿದೆ, ಆಧಾರ್ ಸಂಖ್ಯೆ ಕೂಡ ತಗೊಂಡಿದೆ. ಇಲ್ಲಿ ಸಂಬಂಧ ಸಿಲೆಕ್ಟ್ ಮಾಡಿಕೊಳ್ಳಿ. ಸಂಬಂಧ ಆದ ನಂತರ ಇಲ್ಲಿ ತಂದೆ ಹೆಸರು ಹಾಕಿ, ಆನಂತರ ಜಿಲ್ಲೆಯನ್ನು ಸಿಲೆಕ್ಟ್ ಮಾಡಿ. ಇಲ್ಲಿಂದ ಜಿಲ್ಲೆ ವಿಜಯಪುರ ಇರೋದ್ರಿಂದ ವಿಜಯಪುರ ಸಿಲೆಕ್ಟ್ ಮಾಡ್ತಾ ಇದ್ದೇನೆ. ಆನಂತರ ಇಲ್ಲಿ ತಾಲೂಕವನ್ನು ಸಿಲೆಕ್ಟ್ ಮಾಡಿಕೊಳ್ಳಿ. ನಿಮ್ದು ಯಾವ ತಾಲೂಕು ಬರುತ್ತೆ ಆ ತಾಲೂಕ ಸಿಲೆಕ್ಟ್ ಮಾಡಿ. ಆನಂತರ ಇಲ್ಲಿ ಹುಬ್ಬಳ್ಳಿಯನ್ನು ಸಿಲೆಕ್ಟ್ ಮಾಡಿ. ಹುಬ್ಬಳ್ಳಿಯನ್ನು ಇಲ್ಲಿಂದ ಹುಬ್ಬಳ್ಳಿಯ ಹೆಸರನ್ನು ಟೈಪ್ ಮಾಡಿ. ಆನಂತರ ವಾರ್ಡ್ ಗ್ರಾಮ್ ಅಂತೇಳಿ ಇದೆ ನೋಡಿ. ಇಲ್ಲಿ ನಿಮ್ಮ ಯಾವ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಗೆಳೆಯರೆ ಜಮೀನಿನ ವಿವರ ಅಂಥೇಳಿ ಇಲ್ಲಿ ನಿಮಗೆ ತೋರಿಸುತ್ತೆ. ಇಲ್ಲಿ ಜಿಲ್ಲೆಯನ್ನು ಸಿಲೆಕ್ಟ್ ಮಾಡಿಕೊಳ್ಳಿ. ನಿಮ್ದು ಯಾವ ಒಂದು ಜಿಲ್ಲೆಯಲ್ಲಿ ಜಮೀನು ಇದೆ ಅದನ್ನು ಸಿಲೆಕ್ಟ್ ಮಾಡಿಕೊಳ್ಳಿ. ಆನಂತರ ಯಾವ ಒಂದು ತಾಲೂಕು ಇದೆ ಆ ತಾಲೂಕು ಕೂಡ ಸಿಲೆಕ್ಟ್ ಮಾಡಿಕೊಳ್ಳಿ. ಈ ರೀತಿಯಾಗಿ ಹುಬ್ಬಳ್ಳಿ ಸಿಲೆಕ್ಟ್ ಮಾಡಿದ ನಂತರ ಗ್ರಾಮ್ ಸಿಲೆಕ್ಟ್ ಮಾಡಿ. ಆನಂತರ ಇಲ್ಲಿ ಸರ್ವೆ ನಂಬರನ್ನು ಎಂಟರ್ ಮಾಡಿ. ಸರ್ವೆ ನಂಬರ್ ಎಂಟರ್ ಆದ ನಂತರ ಇಲ್ಲಿ ಆ ಸರ್ವೆ ನಂಬರ್ ದಲ್ಲಿ ಬರ್ತಕ್ಕಂತಹ ಪಟ್ಟಿಗಳನ್ನು ಈ ರೀತಿಯಾಗಿ ಕಾಣಿಸುತ್ತವೆ. ಈ ರೀತಿಯಾಗಿ ಕಂಡಾಗ ನಿಮಗೆ ಯಾವ ಒಂದು ಪಟ್ಟಿಯಲ್ಲಿ ಡಿವೈಡ್ ಮಾಡಬೇಕನ್ನೋದು ಇಲ್ಲಿಂದ ಸಿಲೆಕ್ಟ್ ಮಾಡಿಕೊಳ್ಳಿ. ಸಿಲೆಕ್ಟ್ ಆದ ನಂತರ ನೋಡಿ ಗೆಳೆಯರೆ, ಇಲ್ಲಿ 1 ಎಕರೆ 32 ಗುಂಟ ಒಂದು ಜಮೀನಿದೆ. ಇದರಲ್ಲಿ ಎಷ್ಟು ಭಾಗವನ್ನು ಕೊಡುವುದಿದೆ ಅನ್ನೋದು ಇಲ್ಲಿಂದ ನಾವು ಎಂಟರ್ ಮಾಡಬೇಕಾಗತ್ತೆ. ಇಲ್ಲಿ ಓನರ್ ನೇಮ್ ತೋರಿಸ್ತಾ ಇದೆ ನೋಡಿ. ಇಲ್ಲಿ ಓನರ್ ನೇಮ್, ಆನಂತರ ಟ್ರಾನ್ಸಾಕ್ಷನ್ ಎಕ್ಸ್ಟ್ರಾಕ್ಟ್ ಇಲ್ಲಿ ನೋಡಿ. ಈ ನೇಮನ್ನು ಸಿಲೆಕ್ಟ್ ಮಾಡಿಕೊಳ್ಳಿ. ಸಿಲೆಕ್ಟ್ ಆದ ನಂತರ ಇಲ್ಲಿ ಎಷ್ಟು ಎಕರೆ ಜಮೀನು ಮಾರುವುದಿದೆ ಅನ್ನೋದನ್ನು ಇಲ್ಲಿ ಎಂಟರ್ ಮಾಡಿ. 1 ಎಕರೆ ಜಮೀನು ಕೊಡೋದಿದ್ರೆ 1 ಎಕರೆ ಅಂತೇಳಿ ಕೊಡಿ. ಇಲ್ಲಿ ನೋಡಿ ಕರೆಕ್ಟಾಗಿ 1 ಎಕರೆಯನ್ನು ಕೊಡ್ತಾ ಇದ್ದೇನೆ. ಆನಂತರ ಇಲ್ಲಿ 0.00 ಇಲ್ಲಿ ಗುಂಟೆ, ಆನಂತರ ಆನೆ ಅಂತೇಳಿ ಇರುತ್ತೆ. ಇದು 00 ಕೊಟ್ಟುಬಿಡಿ. ಆನಂತರ ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ
ಈ ರೀತಿ ಪೇಜ್ ಓಪನ್ ಆಗುತ್ತೆ ಗೆಳೆಯರೆ. ಇಲ್ಲಿ ಖರೀದಿದಾರರ ಹೆಸರು ಇಂಗ್ಲೀಷ್ನಲ್ಲಿ ಆಧಾರ್ ಕಾರ್ಡ್ನಲ್ಲಿ ಇರುವಂತೆ ಅಂತೇಳಿ ಇದೆ ನೋಡಿ. ಇಲ್ಲಿ ನೋಡಿ ಖರೀದಿದಾರ ಯಾರು ಖರೀದಿ ಮಾಡ್ತಾ ಇದ್ದಾರೆ ಅವರೊಂದು ಹೆಸರನ್ನು ಇಲ್ಲಿ ಟೈಪ್ ಮಾಡಿದ ನಂತರ ಇಲ್ಲಿ ನಿಮ್ಮ ಹೆಸರನ್ನು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಪರಿವರ್ತಿಸಲು ಈ ಲಿಂಕನ್ನು ಬಳಸಿ ಅಂತೇಳಿ ಇದೆ ನೋಡಿ. ಈ ಲಿಂಕ್ ಬಳಸಿಕೊಂಡು ನೀವು ನಿಮ್ಮ ಹೆಸರನ್ನು ಕನ್ನಡದಲ್ಲಿ ಮಾಡಲಿಕ್ಕೆ ಬರುತ್ತೆ ನೋಡಿ. ಈ ರೀತಿಯಾಗಿ ಕನ್ನಡದಲ್ಲಿ ಮಾಡಲಿಕ್ಕೆ ಕೂಡ ಬರುತ್ತೆ. ಈ ರೀತಿ ಇಲ್ಲಿಂದ ಕಾಪಿ ಮಾಡಿ ಆನಂತರ ಇಲ್ಲಿ ಪೇಸ್ಟ್ ಮಾಡಿಬಿಡಿ. ನಿಮ್ಮದೊಂದು ಹೆಸರು ಡೈರೆಕ್ಟ್ ಆಗಿ ಇಲ್ಲಿಂದ ರೀಚ್ ಆಗುತ್ತೆ. ಆನಂತರ ಇಲ್ಲಿ ನೋಡಿ ಸಂಬಂಧವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಆನಂತರ ಇಲ್ಲಿ ಅವ್ರದ್ದೊಂದು ಫಾದರ್ ನೇಮನ್ನು ಸೆಲೆಕ್ಟ್ ಮಾಡಿ ಫಾದರ್ ನೇಮನ್ನು ಎಂಟರ್ ಮಾಡಿ. ಈ ರೀತಿಯಾಗಿ ಫಾದರ್ ನೇಮ್ ಎಂಟರ್ ಮಾಡಿದ ನಂತರ ಅವ್ರದ್ದೊಂದು ಮೊಬೈಲ್ ನಂಬರ್ ಇಲ್ಲಿ ಹಾಕಿ. ಮೊಬೈಲ್ ನಂಬರ್ ಹಾಕಿದ ನಂತರ ಇಲ್ಲಿ ವಹಿವಾಟಿನ ವಿಸ್ತೀರ್ಣ ಅಂತೇಳಿ ಬಂದಿದೆ ನೋಡಿ, 1 ಎಕರೆ ಕೊಡೋದಿದೆ. ಆನಂತರ ಇಲ್ಲಿ ನೋಡಿ ಮುಖ್ಯ ಸ್ವಾಧೀನದಾರರೇ ಹೌದು ಅಂತೇಳಿ ಇಲ್ಲಿ ಟಿಕ್ ಮಾರ್ಕ್ ಮಾಡಬೇಕಾಗುತ್ತೆ. ಇಲ್ಲಿ ಮುಖ್ಯ ಖರೀದಿದಾರರ ಹೆಸರು ಅಂತೇಳಿ ಇದೆ ನೋಡಿ, ಇದರಲ್ಲಿ ಸಂಜು ಕರೆ ಅಂತೇಳಿ ಬಂದಿದೆ ನೋಡಿ. ಈ ರೀತಿಯಾಗಿ ಬಂದಿರುತ್ತೆ. ಆನಂತರ ಇವ್ರದೊಂದು ಅಡ್ರೆಸ್ಸನ್ನು ಇಲ್ಲಿಂದ ಎಂಟರ್ ಮಾಡಬೇಕಾಗತ್ತೆ. ನೀವು ಈ ರೀತಿಯಾಗಿ ಅವ್ರದೊಂದು ಅಡ್ರೆಸ್ಸನ್ನು ಎಂಟರ್ ಮಾಡಿ ಆನಂತರ ಆ್ಯಡ್ ಬಾಯರ್ ಮೇಲೆ ಕ್ಲಿಕ್ ಮಾಡಿ ಯಶಸ್ವಿಯಾಗಿ ಖರೀದಿದಾರರ ವಿವರವನ್ನು ಉಳಿಸಲ್ಲದೆ ಅಂಥೇಳಿ ಬಂದಿದೆ ನೋಡಿ. ಇದರ ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಬಯರ್ಸ್ ಒಂದು ಹೆಸರನ್ನು ಇಲ್ಲಿ ಬಂದಿದೆ ನೋಡಿ. ಆನಂತರ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ 1 ಎಕರೆದು ಅರಕೇರಿಯಲ್ಲಿ ಬರ್ತಕ್ಕಂಥ ಒಂದು ಜಮೀನಿನ ರೇಟ್ ಈ 2,500 ಇಲ್ಲಿ ಬಂದಿದೆ ನೋಡಿ. ಇಲ್ಲಿ ನೀವು ಡೈರೆಕ್ಟ್ ಆಗಿ ಪೇ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೀವು ಸೇವ್ ಮಾಡ್ತಿದ್ರೆ ಸೇವ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲಿಗೆ ಸೇವ್ ಬಟನ್ ಮೇಲೇ ಕ್ಲಿಕ್ ಮಾಡಿ ವಿವರವನ್ನು ಯಶಸ್ವಿಯಾಗಿ ಸೇರಿಸಲಾಗಿದೆ ಅಂತೇಳಿ ಬಂದಿದೆ ನೋಡಿ. ಆನಂತರ ಓಕೆ ಮೇಲೆ ಕ್ಲಿಕ್ ಮಾಡಿ. ಆನಂತರ ಪೇ ಮೇಲೆ ಕ್ಲಿಕ್ ಮಾಡಿ. ಪೇ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಅರ್ಜಿ ಶುಲ್ಕನ್ನು ಇಲ್ಲಿ ಕಾಣಿಸುತ್ತೆ. ಇಲ್ಲಿ ಟಿಕ್ ಮಾರ್ಕ್ ಮಾಡಲಿಕ್ಕೆ ಒಂದು ಆಪ್ಷನನ್ನು ಕೊಟ್ಟಿದ್ದಾರೆ. ಈ ಆಪ್ಷನನ್ನು ನೀವು ಓದಿಕೊಂಡು ಟಿಕ್ ಮಾರ್ಕ್ ಮಾಡಿ. ಆನಂತರ ಈಗ ಪಾವತಿಸಿ ಅಂತೇಳಿ ಇದೆ ನೋಡಿ, ಪೇ ನೌ ಮೇಲೆ ಕ್ಲಿಕ್ ಮಾಡಿ. ಪೇ ನೌ ಮೇಲೆ ಕ್ಲಿಕ್ ಮಾಡಿದಾಗ ಈ ಪೇಜನ್ನು ಪೇಮೆಂಟ್ ಗೆಟ್ವೇಗೆ ರಿಡೈರೆಕ್ಟ್ ಆಗುತ್ತೆ. ಇಲ್ಲಿಂದ ನೀವು QR ಕೋಡ್ ಮುಖಾಂತರ, ಫೋನ್ಪೇ ಮುಖಾಂತರ, UPI ID ಮುಖಾಂತರ ನೀವು ಪೇಮೆಂಟನ್ನು ಮಾಡಲಿಕ್ಕೆ ಬರುತ್ತೆ. ಇಲ್ಲಿ ನೋಡಿ ಪೇ ನೌ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಸ್ಕ್ಯಾನರ್ ಕೋಡನ್ನು ಸ್ಕ್ಯಾನ್ ಮಾಡಿ ನೀವು ಪೇಮೆಂಟನ್ನು ಮಾಡಿದಾಗ ನಿಮಗೊಂದು ರಿಸೀವ್ಡನ್ನು ಸಿಗುತ್ತೆ. ಆ ರಿಸೀವ್ಡನ್ನು ಪ್ರಿಂಟ್ ಮಾಡಿ ಇಟ್ಟುಕೊಳ್ಳಿ. ನೀವು ಸಲ್ಲಿಸಿರ್ತಕ್ಕಂತಹ ಒಂದು ಅಪ್ಲಿಕೇಶನನ್ನು ಭೂಮಾಪನ ಇಲಾಖೆಗೆ ಸಬ್ಮಿಟ್ ಆಗಿರುತ್ತೆ. ಅಲ್ಲಿಂದ ಸರ್ವೇರ್ ನಿಮಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಕೂಡ ಮಾಡ್ತಾರೆ. ಈ ರೀತಿಯಾಗಿ ನೀವು ನಿಮ್ಮ ಜಮೀನನ್ನು ಡೈರೆಕ್ಟಾಗಿ ಆನ್ಲೈನ್ ಮುಖಾಂತರ ಎಲ್ಲಿಯೂ ಕೂಡ ದುಡ್ಡು ಖರ್ಚು ಮಾಡಲಾರ್ದೆ ಆನ್ಲೈನ್ ಮುಖಾಂತರ ನೀವು ನಿಮ್ಮ ಜಮೀನಿನ ಸೀಟನ್ನು ಮಾಡಿಕೊಳ್ಳಬಹುದು. ಗೆಳೆಯರೆ, ಈ ಒಂದು ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಗೆಳೆಯರೆ, ನಾನು ಆನ್ಲೈನ್ ರಿಲೇಟೆಡ್ ಕೋರ್ಸ್ಗಳನ್ನು www.sanjukare.com ಈ ಒಂದು ವೆಬ್ಸೈಟ್ನಲ್ಲಿ ಲಭ್ಯವಿವೆ. ಇದಕ್ಕೆ ನೀವು ಕೇವಲ 3,999 ರೂಪೀಸ್ ಪೇ ಮಾಡಿಕೊಂಡು ಟೋಟಲ್ ಆಗಿ ಎಲ್ಲ ಅಪ್ಲಿಕೇಶನನ್ನು ಯಾವ ರೀತಿಯಾಗಿ ಹಾಕಬಹುದು ಅನ್ನೋದನ್ನು ಅಲ್ಲಿಂದ ತಿಳಿದುಕೊಂಡು ನೀವು ಆನ್ಲೈನ್ ಅಂಗಡಿ ಕೂಡ ಮಾಡಲಿಕ್ಕೆ ಬರುತ್ತೆ. ಆ ರೀತಿಯಾಗಿ ಎಲ್ಲ ಎಜುಕೇಷನ್ ವಿಡಿಯೋಸ್ಗಳನ್ನು ಆ ಒಂದು ವೆಬ್ಸೈಟ್ದಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಅಲ್ಲಿಂದ ನೀವು ಚೆಕ್ಔಟ್ ಮಾಡಿಕೊಳ್ಳಿ. ಹಾಗೆಯೇ ಗೆಳೆಯರೆ,
ನಿಮ್ಮ ವೆಹಿಕಲ್ದು ಏನಾದರೂ ಇನ್ಸೂರೆನ್ಸನ್ನು ಡ್ಯೂ ಆಗಿದ್ರೆ ಅದು ಕೂಡ ರಿನ್ಯೂವಲ್ ಮಾಡಿಕೊಡಲಾಗುತ್ತದೆ. ಅದು ಕೂಡ www.sanjeevkareond.com ವೆಬ್ಸೈಟ್ದಲ್ಲಿ ಅದು ಕೂಡ ಲಭ್ಯವಿದೆ. ಅಲ್ಲಿಂದ ನೀವು ಚೆಕ್ಔಟ್ ಮಾಡಿಕೊಂಡು ಡೈರೆಕ್ಟಾಗಿ ಫಾರ್ಮ್ ಫಿಲ್ ಮಾಡಿದರೆ ವಿತಿನ್ 1 ಅವರ್ದಲ್ಲಿ ನಿಮ್ಮ ವೆಹಿಕಲ್ದೊಂದು ಇನ್ಸೂರೆನ್ಸನ್ನು ಮಾಡಿಕೊಡಲಾಗುವುದು. ಥ್ಯಾಂಕ್ ಯು ಸೋ ಮಚ್.